ಇದು ಬೇಡ ಅನಿಸ್ತದೆ. ಹಾಗಾದ್ರೆ ಭಾಗವತಿಗೆ ಅವರಿಗೂ ಗೊತ್ತಿತ್ತು, ಭಾಗವತಿಗೆ ಸ್ವಲ್ಪ ಪದ್ಯ ಎಲ್ಲ ನಾನು ಹೇಳ್ತಿದ್ದೆ ಅವಾಗ. ಹೇಳಿದ್ರು ಭಾಗವತಿಗೆ ಆದ್ರೂ ಅಭ್ಯಾಸ ಮಾಡಾಗಾದ್ರೆ ಅಂದ್ರೆ ಅವಾಗ ಕೇಂದ್ರ ಸರ್ಕಾರದ ಸ್ಕಾಲರ್ಶಿಪ್ ಆತ್ಮೀಯ ವೀಕ್ಷಕರಿಗೆ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾವು ಹೆರಂಜಾಲು ಗೋಪಾಲ್ ಗಾಣಿಗರ ಬಗ್ಗೆ ಮಾತನಾಡ್ತಿದ್ವಿ, ಅವರ ಸಾಧನೆ ಹಾದಿಯ ಬಗ್ಗೆ ಹೇಳ್ತಾ ಇದ್ವಿ. ಯಕ್ಷಗಾನ ಪ್ರತಿಷ್ಠಾನ ಹೆರಂಜಾಲು ಅಲ್ಲಿ ನಾವು ಸಂದರ್ಶನ ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ. ಅವರ ಯಕ್ಷಗಾನ ಕೇಂದ್ರ ಇದೆ ಇಲ್ಲಿ. ಅಲ್ಲಿ ಅವರು ಯಕ್ಷಗಾನವನ್ನ ಕಲಿಸಿ ಕೊಡ್ತಾ ಇದ್ದಾರೆ. ಆಸುಪಾಸಿನ ಯಕ್ಷಗಾನ ಆಸಕ್ತರು ಬಂದು ಇಲ್ಲಿ ಯಕ್ಷಗಾನವನ್ನು ಕಲಿಬಹುದು. ಹಾಗೆ ಹೆರಂಜಾಲಿನ ಅವರ ಯಕ್ಷಗಾನ ಕೇಂದ್ರದಲ್ಲಿ ಅವರ ಜೊತೆ ಮಾತನಾಡುತ್ತಾ ಅವರ ಮುಂದಿನ ಸಾಧನೆ ಹಾದಿಯ ಬಗ್ಗೆ ತಿಳಿಯೋಣ. ಹಾಗೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೊಡೋಣ. ಸರ್, ನಿಮಗೆ ಪ್ರೀತಿ ಸ್ವಾಗತ ಸರ್. ನಮಸ್ಕಾರ ಸರ್. ನಮಸ್ಕಾರ. ನಮಸ್ತೆ ಸರ್. ತಾವು ಯಕ್ಷಗಾನ ಕಲಿತು ಮೇಳಕ್ಕೆ ಹೋಗ್ತೀರಿ, ಕೋಟದ ಅಮೃತೇಶ್ವರಿ ಮೇಳಕ್ಕೆ ಹೋಗ್ತೀರಿ. ಅಮೃತೇಶ್ವರಿ ಮೇಳಕ್ಕೆ ನಮ್ಮ ತಂದೆಯವರು ಸೇರಿಸಿದ್ರು. ಯಾಕೆಂದ್ರೆ ಅವರು ಹಿರಿಯ ಕಲಾವಿದ್ರು, ಅವರ ಸಹಪಾಠಿ ಕಲಾವಿದ್ರು ಎಲ್ಲವರು. ಅಂದ್ರೆ ಗುರು ಸಮಾನರಾದಂತಹ ನಾರಾಯಣಪ್ಪುರ್ ಇರ್ಲಿ ಅಥವಾ ಶ್ರೀಧರನ್ ದೇವರು ಇರ್ಲಿ, ಚಿಟ್ಟಾಣಿ ರಾಮಚಂದ್ರ ಹೆಗಡೆ ಅವರು, ಅನಂತ ಹೆಗಡೆ ಕೋಳಗಿ, ಕುಮಟಾ ಗೋವಿಂದ್ ನಾಯ್ಕ, ಇವರೆಲ್ಲ ಅವರ ಸಹಪಾಠಿ ಕಲಾವಿದರಾಗಿದ್ರು. ಅವರ ಸಮಕಾಲೀನ ಚಿಟ್ಟಾಣಿ ಅವರೆಲ್ಲ ಅವ್ರಿಗಿಂತಲೂ ಕಿರಿಯ ಕಲಾವಿದರಾದ್ರು. ಎಲ್ಲರೂ ಒಟ್ಟಿಗೆ ವೇಷ ಮಾಡಿದವ್ರಿ. ಅಂದ್ರೆ ಆ ಕಡೆ ಮೂರೂರು ಮೇಳದಲ್ಲಿ ಇದ್ದವಾಗೆಲ್ಲ ಅವರೆಲ್ಲ ಒಟ್ಟಿಗೆ ಇದ್ದವ್ರು. ಚಿಟ್ಟಾಣಿ ಅವರು, ದೇವರಹೆಗಡೆ, ಹೀಗೆ ಕೆಲವು ಉತ್ತರ ಕನ್ನಡದ ಮಹಾನ್ ಕಲಾವಿದರೊಟ್ಟಿಗೆ ಇದ್ದವರು. ಆದ್ರಿಂದ ಎಲ್ಲವರಿಗೂ ಒಂದು ನಮ್ಮ ತಂದೆಯವ್ರ ಬಗ್ಗೆ ಗೌರವ ಇದ್ದಿತ್ತು. ಯಾಕೆಂದ್ರೆ ಗುರುಗಳಾಗಿ ಯಕ್ಷಗಾನ ಕೇಂದ್ರದಲ್ಲಿ ಇರುವವರು ಅನ್ನೋದು, ಅಂದ್ರೆ ಅನುಭವಿ ಕಲಾವಿದರು ಅನ್ನೋದ್ರ ಬಗ್ಗೆ ಅವರಿಗೂ ಗೊತ್ತುಂಟು. ಅವ್ರ ಬಗ್ಗೆ ಅತಿಯಾದಂತಹ ಗೌರವ ಇರೋ ಕಾರಣ ನನ್ನನ್ನ ಉಪ್ಪೂರ್ ಹತ್ರ ಹೇಳಿ ಮೇಳಕ್ಕೆ ಸೇರಿಸಿದ್ರು. ಆಗ ಬಾಲಗೋಪಾಲ ವೇಷ ಪ್ರಥಮವಾಗಿ ಸೇರಿದ್ದು. 2 ವರ್ಷ, 16 ವರ್ಷ, 17 ಇರ್ಬೋದು. ಆವಾಗ ಬಾಲಗೋಪಾಲ ವೇಷಕ್ಕೆ ಸೇರಿದೆ. ಆವಾಗ ಕೊಂಡದ ಕುಳಿಯವರು ನಮಗೂ ಜೊತೆಯಾಗಿತ್ತು. ಹೌದು, ಅವ್ರು ಹೇಳಿದ್ರು ಅವರ ಸಂದರ್ಶನದಲ್ಲಿ. ಹೌದು, ಅವ್ರಿಗೆ ಕ್ಯಾದಿಗೆ ಮುಂಡ್ಲೆ ಕಟ್ಲಿಕ್ಕೆ ಕಷ್ಟ ಆಗ್ತಿತ್ತು. ಅಂದ್ರೆ ಕ್ಯಾದಿ ಮುಂಡ್ಲೆ ಕಟ್ಲಿಕ್ಕೆ ಕಷ್ಟ ಆಗ್ತಿತ್ತು ನನಗೆ. ಅಂದ್ರೆ ನಾನು ಉಡುಪಿ ಯಕ್ಷಗಾನ ಕೇಂದ್ರದಲ್ಲಿ ಇದ್ದಾವಾಗ ಈ ನಾಟ್ಯ ಪ್ರಾಕಾರಗಳ ಕಲಿಯೋದ್ರೊಂದಿಗೆ ಈ ವೇಷಗಾರಿಕೆಯ ಬಗ್ಗೂ ತರಬೇತಿ ನೀಡ್ತಾ ಇದ್ರು ಅಲ್ಲಿ ಉಡುಪಿ ಯಕ್ಷಗಾನ ಕೇಂದ್ರ. ಮುಖವರ್ಣಿಕೆಯಿಂದ ಹಿಡಿದು ಕೇದಗೆ ಮುಂದಲೆ ಕಿರೀಟ ಕಟ್ಟುವ ತರಬೇತಿಯನ್ನು ಕೊಡ್ತಾ ಇದ್ರು ಅವಾಗ. ಆದ್ರಿಂದ ವೇಷ ಕಟ್ಟುವ ಬಗ್ಗೆ ನನಗೆ ಭಯ ಇರಲಿಲ್ಲ, ಕಷ್ಟ ಇರ್ಲಿಲ್ಲ, ಭಯ ಇರ್ಲಿಲ್ಲ. ಕಟ್ಕೊಳ್ತಿದ್ದೆ ನಾನೇ. ಹಾಗೆಯೇ ಮೇಳ ತಿರುಗಾಟ ಆರಂಭ ಆಯ್ತು. ಕೊಂಡದ ಕುಳಿಯವರು ಮತ್ತು ನಾನು ಬಾಲಗೋಪಾಲ ವೇಷ ಒಟ್ಟಿಗೆ. ಅವ್ರು 1 ತಿಂಗಳು ಮಾಡಿ ಓಡಿ ಹೋಗಿರುತ್ತಲ್ಲ. ಹೌದು, ಅಂದ್ರೆ ಅವರಿಗೆ ಸರಿಯಾದಂತಹ ಹಿರಿಯ ಕಲಾವಿದರು ಅವಕಾಶ ಕೊಡ್ಬೇಕಿತ್ತು. ಹೌದು, ಆ ಕಡೆಯವರೇ ಅದು ಸ್ವಲ್ಪ ಕೊಡ್ಲಿಲ್ಲ. ಹೌದು, ಅವ್ರಿಗೆ ಅವ್ರು ಹೇಳಿದ್ರು ಆ ಸಂದರ್ಶನದಲ್ಲಿ. ಅವ್ರು ಹೋದಾಗ ಸರ್, ಜನರು ನೆಗಾಡ್ರು, ಕಲಾಭಿಮಾನಿಗಳು ನೋಡುವವರು ನೆಗಾಡ್ತಿದ್ರು ಅಂತ. ಅದಕ್ಕೆ ಮುಂದೆ ಕ್ರಾಸ್ ಆಯ್ತು ಅಂತ. ಅಂದ್ರೆ ಅವರು ಅಭ್ಯಾಸ ಮಾಡ್ಲಿಲ್ಲ. ಯಾವುದಕ್ಕೂ ಅಭ್ಯಾಸ ಬೇಕಲ್ಲ. ಯಾರೇ ಮಾಡಿದ್ರು ಮನೆಗೆ ಹೋಗಿ ಮತ್ತೆ 1 ತಿಂಗಳಲ್ಲೇ ಕಲ್ತಿರುತ್ತೆ. ಮತ್ತೆ ಅವರ ಸಾಧನೆಯಿಂದ ಮಹಾನ್ ಕಲಾವಿದ್ರ. ಅದು ಬೇರೆ ತಿಳುವಳಿಕೆ, ಜ್ಞಾನ ಇದೆ ಬಾಳ. ಅಂದ್ರೆ ಸಣ್ಣಕ್ಕಿರುವಾಗ ಪ್ರಥಮವಾಗಿ ಸೇರಿದಾಗ ಹಿರಿಯ ಕಲಾವಿದರ ಪ್ರೋತ್ಸಾಹವೂ ಬೇಕು ನಮ್ಗೆ. ಬೇಕು. ತಪ್ಪಾದವಾಗ ಜೋರ್ ಮಾಡುವುದು, ಹೀಗ್ ಮಾಡಿದ್ರೆ ಅಂದ್ರೆ ಕುಗ್ಗಿ ಹೋಗ್ತಾರೆ. ಯಾವ ಕಲಾವಿದನೇ ಬೇಡ ಅನ್ಸ್ಬೇಕು. ಆದ್ರೆ ಆ ಕಸುಬಿನಲ್ಲಿಯೇ ಜಿಗುಪ್ಸೆ ಹೊಂದಿ ಹೋಗ್ತಾರೆ. ಬೇರೆ ಕಲಿಯುವಂತ ಅವರು ಅನಿವಾರ್ಯ ಕಾರಣದಿಂದ ಮನೆಗೆ ಹೋದ್ರು. ಮತ್ತೆ ನೀವು ಒಟ್ಟಿಗೆ ಹೇಗಿತ್ತು ಅನುಭವ ನಿಮ್ಮಿಬ್ಬರದು? ಅಂದ್ರೆ ಅವಾಗ ಸಣ್ಣ ಅವ್ರು ನನಗಿಂತ ಸ್ವಲ್ಪ 1 ವರ್ಷಕ್ಕೆ 1-2 ವರ್ಷಕ್ಕೆ ಹಿರಿಯವರಾಗಿರ್ಬೋದೇ. 1 ವರ್ಷಕ್ಕೆ ಇರ್ಬೋದು ಅಷ್ಟೇ, 1-2 ವರ್ಷಕ್ಕೆ. ಜೋಡಿ ಒಳ್ಳೆ ನಾವು ಬಿಡಾರದಲ್ಲೇ ಇರೋದು, ಮತ್ತೆ ಹೋಗುದಿಲ್ಲ. ಆವಾಗಿನ ಕಾಲದಲ್ಲಿ ಬಿಡಾರದಲ್ಲೇ ಹೆಚ್ಚಿನವ್ರು ಇರ್ತಿದ್ರು. ನಾವಂತೂ ಬಾಲ ಕಲಾವಿದ್ರು, ನಾವ್ ಎಲ್ಲಿಗೆ ಹೋಗ್ಲಿಕ್ಕೂ ಇಲ್ಲ, ಬಿಡಾರವೇ ಗತಿ ನಮ್ಗೆ ಅಷ್ಟೇ. ಹೋಗ್ಲಿಕ್ಕೆ ಬೇಕಲ್ಲ. ಆವಾಗ ಹೀಗೆ ತಮಾಷೆಯಲ್ಲಿ ಮಾತಾಡ್ಕೊಂಡು ಇದ್ದೇವೆ. ಆದ್ರೆ ಅವರಿಗೆ ಮೇಳದಿಂದ ಹೋದ್ರು. ಅವರು
ಹೋದ್ರು ಅವರೇ ಹೋದ್ರು. ಅವ್ರೇ ಹೋದ್ರ ಅವ್ರನ್ನ ಕಳ್ಸಿದ್ದಲ್ಲ, ಅವರೇ ಆದ್ರೆ ಅವರಿಗೆ ಒಂಚೂರು ಬೇಸರ ಆಗಿ ಹೋದ್ರು ಬಿಡಿ. ಆಮೇಲೆ ಉತ್ತಮ ಕಲಾವಿದರಾದ್ರು, ಹೌದು ಹೌದು ಅದು ಬೇರೆ ಹೌದು ಹೌದು ಅವ್ರ ಸಾಧನೆ. ಹೌದು, ಖಂಡಿತ ಖಂಡಿತ ಸರ್. ಹೌದು. ಮತ್ ನಿಮ್ದು ಸರ್, ನಿಮ್ಮ ಪಯಣ ಅಲ್ಲಿಂದ ನೀವು ಅಲ್ಲಿಂದ ಬಾಲಗೋಪಾಲ ವೇಷ ಮರು ವರ್ಷವೂ ಮೇಳಕ್ಕೆ ಹೋದೆ. ಆಗ ನನಗನಿಸಿತು, ಅಂದ್ರೆ ನನಗೆ ದೈಹಿಕವಾಗಿ ಸರಿಯಾದಂತಹ ಶಕ್ತಿ ಇಲ್ಲದ ಕಾರಣ, ಶಕ್ತಿ ಇಲ್ಲ ಅಂತಲ್ಲ, ಆದ್ರೆ ಅಷ್ಟು ಹಾರ್ಡ್ ವರ್ಕ್ ಮಾಡ್ಲಿಕ್ಕೆ ನನಗೆ ಆಗ್ಲಿಲ್ಲ. ಆಗ್ಲಿಲ್ಲ. ಬಾಲ್ಯವೂ ಹೌದು, ಹೌದು. ಅಂದ್ರೆ ಅದನ್ನೆಲ್ಲ ವೇಷಭೂಷಣ ಕಟ್ಕೊಂಡು ಕುಣಿಯೋದು, ಹಾರ್ಲಿಕ್ಕೆ ಇರ್ಲಿಕ್ಕೆ ಎಲ್ಲ ಸ್ವಲ್ಪ ಭಾರಿ ಕಷ್ಟ ಆಗಿ ಕಾಣುತ್ತೆ ನನಗೆ. ಅದ್ರಲ್ಲೇ ಮುಂದುವರೆದಿದ್ರೆ ಏನೋ ಒಂದು ಕಲಾವಿದನ ಆಗ್ತಿದ್ನ ಏನೋ ಗೊತ್ತಿಲ್ಲ. ಅಲ್ಲ, ಈಗ ನೀವು ದೊಡ್ಡ ಕಲಾವಿದ, ಭಾಗವತರಾಗಿ ದೊಡ್ಡ ಅಲ್ಲ ಹೇಳಿದ್ದು. ಅದು ಯಕ್ಷಗಾನದ ಆ ವಿಭಾಗ ಬೇಡ ಅನ್ಸಿತ್ತು ನನಗೆ. ಸಣ್ಣ ಪ್ರಾಯದಲ್ಲೇ ನಿತ್ಯ ವೇಷ ಮಾಡೋದು, ಬಾಲಗೋಪಾಲ ಮಾಡೋದು. ಅಂದ್ರೆ ಅವಕಾಶ ಸಿಕ್ಕಿದ್ದು, ಅದು ಸರಿಯಾದಂತ ಒಂದು ಇದ್ ಮಾಡ್ಲಿಕ್ಕೆ ಆಗ್ಲಿಲ್ಲ ನನ್ನ ಹತ್ರ. ಸಾಧನೆ ತೊಡ್ಕೊಳ್ಲಿಕ್ಕೆ ಆಗಿಲ್ಲ. ತೊಡ್ಕೊಳ್ಳಿ ದೈಹಿಕವಾಗಿ ಸ್ವಲ್ಪ ಕಷ್ಟ ಆಯ್ತು. ಮತ್ತೆ ಭಾಗವತಿಗೆ ಮಾಡೋದು ಹೇಗೆ ಮನ್ಸು ಬಂತು ಸರ್? ಭಾಗವತಿಗೆ ಬಗ್ಗೆ ಸ್ವಲ್ಪ ಅತಿಯಾದಂತಹ ಆಸಕ್ತಿ ಹೊಂದಿತ್ತು. ಯಾಕಂದ್ರೆ ಅಲ್ಲಿ ಭಾಗವತರು ಅಂತವ್ರು ಇದ್ದಾರೆ ಅವಾಗ, ನಾರಾಯಣಪುಪ್ಪೂರು. ಅಂದ್ರೆ ಅವರು ರಂಗದಲ್ಲಿ ಕುಳಿತರೆ ಅದೊಂದು ಚಂದ, ರಾಜ ಅಂತ ಭಾಗವತಿಯನ್ನು ಕೇಳಿ ಅವರ ಪ್ರಭಾವಕ್ಕೆ ಒಳಗಾದದ್ದು ಉಂಟು. ಅವ್ರ ಪದ್ಯವನ್ನು ಕೇಳುವಂತಹ ಒಂದು ಗೀಳು ಉಂಟು. ಅವ್ರ ಪದ್ಯವನ್ನು ಕೇಳಿ ನನಗೆ ಎಷ್ಟೋ ಪದ್ಯಗಳು ಬಾಯ್ಪಾಠ ಆಯ್ತು. ಅವ್ರು ಹಾಗೆ ಹೇಳುವಂತ ಒಂದು ಅಭ್ಯಾಸವನ್ನು ಮಾಡಿದೆ, ಅಂದ್ರೆ ಮನಸ್ಸಿನಲ್ಲಿ. ಹಾಗೆ ಅಪ್ಪನ ಹತ್ರ ಹೇಳಿದೆ ನಾನು, ಇದು ನನಗೆ ಕಷ್ಟ ಆಗಿ ಕಾಣ್ತದೆ ಅಪ್ಪ. ವೇಷ ಮಾಡು, ಕುಣಿಲಿಕ್ಕೆಲ್ಲ ಬರ್ತದೆ, ದೈಹಿಕವಾಗಿ ಸ್ವಲ್ಪ ನಾನು ಬೇಡ ಕಷ್ಟ ಆಗ್ತದೆ. ಆಗ ಹೇಳಿದೆ, ಹಾಗಾದ್ರೆ ಮಹಾರಾಯ ಏನ್ ಮಾಡುದು, ಹಾಗಾದ್ರೆ ನಿನಗೆ ಆಸಕ್ತಿ ಉಂಟು, ಆಸಕ್ತಿ ಯಕ್ಷಗಾನದಲ್ಲಿ ಉಂಟು, ಆದ್ರೆ ಇದು ಬೇಡ ಅನಿಸ್ತದೆ. ಹಾಗಾದ್ರೆ ಭಾಗವತಿಗೆ, ಅವರಿಗೂ ಗೊತ್ತಿತ್ತು ಭಾಗವತಿಗೆ ಸ್ವಲ್ಪ ಪದ್ಯ ಎಲ್ಲ ನಾನು ಹೇಳ್ತಿದ್ದೆ ಅವಾಗ. ಹೇಳಿದ್ರು ಭಾಗವತಿಗೆ ಆದ್ರೂ ಅಭ್ಯಾಸ ಮಾಡಾಗಾದ್ರೆ. ಅಂದ್ರೆ ಅವಾಗ ಕೇಂದ್ರ ಸರ್ಕಾರದ ಸ್ಕಾಲರ್ಶಿಪ್ 1-2 ವರ್ಷ ಕೊಟ್ರು, ಸೆಂಟ್ರಲ್ ಗವರ್ಮೆಂಟ್ ಇದಕ್ಕೆ ಕಲೀಲಿಕ್ಕೆ. 2 ವರ್ಷ 400 ರೂಪಾಯಿ ಬರ್ತಿತ್ತು ತಿಂಗಳ. ಅವಾಗ ಅಂದ್ರೆ ಸಾಮಾನ್ಯ 80, 81, 82 ಇರ್ಬೋದು. 2 ವರ್ಷ 9,600 ರೂಪಾಯಿ ಬಂತು. ಅಲ್ಲ ಸರ್, 2 ವರ್ಷ. ಹೌದು. ಅದು ಅಲ್ಲಿ ಅಭ್ಯಾಸ ಮಾಡ್ಲಿಕ್ಕೆ ಸೇರ್ಪಡೆಗೊಂಡೆ. ಮತ್ತೆ ಎಲ್ಲಿ? ಅಲ್ಲಿ ಕೇಂದ್ರ, ಉಡುಪಿ ಕೇಂದ್ರಕ್ಕೆ. ಅಲ್ಲಿಗೆ ಹೋದ್ರಿ? ಅಲ್ಲಿಗೆ ಹೋದ್ರು. ಭಾಗವತಿಗೆ ಅಂದ್ರೆ ಈ ವೇಷ ಮಾಡಿ ಬಿಟ್ಟು ಮತ್ತೆ ಮೇಳ ಬಿಟ್ಟು. ಆವಾಗ ನನಗೆ ನೀಲಾವರ ರಾಮಕೃಷ್ಣಯ್ಯ, ಮಹಾಬಲಕಾರ ಅಂತರು ಹೆಚ್ಚಿನದ್ದಾಗಿ ಪ್ರಸಂಗಾಭ್ಯಾಸಕ್ಕೆ, ಪ್ರಸಂಗ ನಡೆ ಅಭ್ಯಾಸ ಮಾಡಿದವರು ಮಹಾಬಲಕಾರ ಅಂತ. ಗುರುಗಳನ್ನ ಯಾವತ್ತೂ ಮರೆಯುವುದಿಲ್ಲ. ಯಾಕಂದ್ರೆ ನೀಲಾವರದಾಗ್ಲಿ ಅಥವಾ ಮಹಾಬಲಕಾರದಾಗ್ಲಿ ಅಷ್ಟು ತಮ್ಮ ವಿದ್ಯೆಯನ್ನು ಧಾರೆ ಎರೆದಿದ್ದಾರೆ, ಪ್ರಸಂಗ ಅಭ್ಯಾಸ ಮಾಡಿದ್ದಾರೆ. 2 ವರ್ಷದಲ್ಲಿ ಭಾಗವತಿಗೆ ಮದ್ದಲೆ, ಚಂಡೆ, ರಂಗ ನಿರ್ದೇಶನ ಇದನ್ನ ಅಭ್ಯಾಸ ಮಾಡಿದೆ. ಆಮೇಲೆ ನಾನು ಪುನಃ ಮೇಳಕ್ಕೆ ಭಾಗವತರಾಗಿ ಸಂಗೀತಗಾರನಾಗಿ. ಯಾವ ಮೇಳ ಸರ್? ಮಾಣಕಟ್ಟೆಗೆ. ಆವಾಗ MM ಹೆಗಡೆ ಅಂತ ಹೇಳಿರ್ಬೋದು, ಅವರು ಮೇಳ ಮಾಡ್ತಿದ್ರು. ಒಂದೇ ಮೇಳ ಇತ್ತು ಅವಾಗ. ಅಲ್ಲಿ ಮುತ್ತ ಹೆಗಡೆರ ಕಾಲದಲ್ಲಿ ಮೇಳಕ್ಕೆ ಸೇರಿದೆ. ಅಲ್ಲಿ ಆವಾಗ ಭಾಗವತರು ಮರವಂತೆ ನರಸಿಂಹದಾಸ್, ಅಂದ್ರೆ ನೀವೆಲ್ಲ ಕೇಳಿರ್ಬೋದು ಅವ್ರ ಬಗ್ಗೆ. ಅವರದ್ದೇ ಆದದ್ದು ಒಂದು ಮಟ್ಟು, ದಾಸರ ಮಟ್ಟು. ಅಂದ್ರೆ ಅದು ಶ್ರೇಷ್ಠವಾದ ಮಟ್ಟೆ. ಅಂದ್ರೆ ಬೇರೆ ಕನಿಷ್ಠ ಅಂತಲ್ಲ, ಆದ್ರೆ ದಾಸರ ಪದ್ಯದಲ್ಲಿ ಒಂದು ಬದಲಾವಣೆಯನ್ನು ಕಾಣಬಹುದು ಅವರ ಪದ್ಯದಲ್ಲಿ. ಅವರು ಸಿಕ್ಕಿದ್ರೆ ನನಗೆ ಒಳ್ಳೇದಾಯ್ತು. ಸಿಕ್ಕಿದ್ದಂದ್ರೆ ಸುವರ್ಣ ಪುಷ್ಪಕ್ಕೆ ಪರಿಮಳ ಸೇರಿದಾಗ ಆಯ್ತು ಏನೋ. ಅಂದ್ರೆ ಅವಾಗ ಭಾಗವತರು 3 ಜನ ಸೇರಿಸ್ಕೊಂಡಿದ್ದಾರೆ.
ನೀವು ಸಂಗೀತ 4ನೇ ವರ್ಷ. ನಾನು ಸಂಗೀತ 3 ಜನ ಅಲ್ಲ, ಒಟ್ಟಿಗೆ 3 ಜನ. ಒಟ್ಟಿಗೆ 3 ಜನ. ಸಂಗೀತ, ಹೌದು, ಅರ್ಧ ಸಹಭಾಗವತ, ಪ್ರಧಾನ ಭಾಗವತ. ಪ್ರಧಾನ ಭಾಗವತರಾಗಿ ನರಸಿಂಹದಾಸರಿದ್ರೆ, ಮತ್ತೆ ಒತ್ತು ಭಾಗವತ. ಒತ್ತು ಭಾಗವತ KS ಹೆಗಡೆ ಅಂತ, ಈಗ ಲಂಬೋದರ ಹೆಗಡೆ ಅಂತ ಇಲ್ವಾ, ಹೌದೌದು, ಇಲ್ಲಿ ಹಯಗ್ರೀವದಲ್ಲಿ ಹೌದು, ಅವರು ತಂದೆ KS ಹೆಗಡೆ ಅಂತ, ಅವ್ರನ್ನ ಒತ್ತು ಭಾಗವತಿಗೆ ಹಾಕೊಂಡು ಅವರು ಅನಿವಾರ್ಯ ಕಾರಣದಿಂದ ಮನೆಗೆ ಹೋಗಿ ಬಿಟ್ರು. ಒತ್ತು ಭಾಗವತರು 15 ದಿವಸ, 15 ದಿವಸ ಅಥವಾ ಒಂದು 20-25 ದಿವಸ, ತಿಂಗಳ ದಿವಸದ ಒಳಗೆ ಮನೆಗೆ ಹೋಗಿ ಬಿಟ್ರು. ಆಮೇಲೆ ಭಾಗವತರನ್ನ ಬೇರೆ ಸೇರಿಸ್ಕೊಳ್ತಾರ? ಇಲ್ಲ, ಮೇಳ ಶುರು ಆದ್ಮೇಲೆ ಕಷ್ಟ. ಯಾರು ಸಿಗುವುದು ಇಲ್ಲ. 2 ಭಾಗವತರು, ನೀವು ಮತ್ತೆ ಅವರು. ನೀವು ಅರ್ಧ ಹತ್ತಿರ ಮತ್ತೆ ಅವ್ರ ಆಗ್ತಾರ. ಅಂದ್ರೆ ಅವಾಗ ನನಗೆ ಹೆವಿ ಡ್ಯೂಟಿ ಆಯ್ತು. ಹೌದು, ಅಂದ್ರೆ ಸಂಗೀತ ಹೇಳಿ ನಾನು ಪ್ರಥಮ ವರ್ಷ ಮೇಳಕ್ಕೆ ಸೇರಿದ್ದು. ಹೌದು, ಡ್ಯೂಟಿ ಭಾರಿ ಹೆವಿ ಆಯ್ತು. ಯಾಕಂದ್ರೆ 2 ಗಂಟೆವರೆಗೆ, 8 ಗಂಟೆಗೆ ಹೋದ್ರೆ ರಂಗಸ್ಥಳಕ್ಕೆ ಹೋದ್ರೆ 2 ಗಂಟೆವರೆಗೆ ಇರ್ಲೇಬೇಕು. ರಾತ್ರಿ ಅವ್ರು 2 ಗಂಟೆ ಬರುವವರು. ಅವ್ರು ಅಷ್ಟೊತ್ತಿಗೆ ಎಲ್ಲೋ ಮಲ್ಕೊಂಡಿರ್ತಾರೆ. ಅವ್ರು ಚೌಕಿಯಲ್ಲೂ ಇರುದಿಲ್ಲ. ಅಕ್ಕಪಕ್ಕ ಎಲ್ಲಾರು ಇರ್ತಾರೆ, ಅಕ್ಕಪಕ್ಕದಲ್ಲಿ ಎಲ್ಲರೂ ಇರ್ತಾರೆ. ಮನೆಯಲ್ಲಾದ್ರೂ ದೂರ ಹೋಗಿ ಮಲ್ಕೊಂಡ್ ಬಿಡ್ತಾರೆ. ಹಾಗೆ 2 ಗಂಟೆವರೆಗೆ ಕಾಲ ಕಳೆಯಲೇಬೇಕು ನಾವು ರಂಗಸ್ಥಳದಲ್ಲಿ. ಹೌದು, ಅನಿವಾರ್ಯ ಅದು. ನಮ್ಗೆ ಫುಲ್ ದಿವಸ ಫುಲ್ ಹಾಡಿದ್ದಿದೆಯಾ ಸರ್? ಯಾವತ್ತಾರು ಫುಲ್ ಹಾಡಿದ್ದುಂಟು. ಅಂದ್ರೆ ಬೆಳಿಗ್ಗೆ ಸಂಗೀತಗಾರರ 8 ಗಂಟೆ ಕೂತ್ಕೊಂಡ್ರೆ ಬೆಳಿಗ್ಗೆ 6 ಗಂಟೆವರೆಗೆ ಹೆವಿ ಡ್ಯೂಟಿ. ಎಷ್ಟೋ ದಿನ ಒಂದು, ಯಾಕಂದ್ರೆ ಇಬ್ರು ಇರುವಾಗ ಅದು ಆಗುತ್ತೆ ಸರ್. ಒಂದು 4-5 ದಿವಸ ಕಂಟಿನ್ಯೂ ಫುಲ್ ಒಬ್ಬನೇ. ಒಳ್ಳೆ ಅವಕಾಶ ತಮಗೆ. ಅವಕಾಶ ಅಂದ್ರೆ ಅಂತ ಅವಕಾಶ ಯಾರಿಗೂ ಒಳ್ಳೆ ಅವಕಾಶ. ಮತ್ತದು ಕಷ್ಟವೂ ಕೂಡ. 3 ವರ್ಷಗಳ ಕಾಲ. ಆಗ ಯಾವತ್ರಿ ಪೌರಾಣಿಕ ಪ್ರಸಂಗ? ಪೌರಾಣಿಕ ಬರ್ತಿತ್ತು, ಹೊಸ ಪ್ರಸಂಗ ಬರ್ತಿತ್ತು. ನಾವ್ರು ಬರ್ದಂತ ನಾಗಶ್ರೀ ಹಾಡ್ತಿದ್ರು. ನಾಗಶ್ರೀ, ಚಿತ್ರಾವತಿ, ಬನಶಂಕರಿ, ರತಿರೇಖಾ ಅದೆಲ್ಲ ಹಾಡ್ತಿದ್ರಿ? ಅದೆಲ್ಲ ಹಾಡ್ತಿದ್ರು. ಕಂದಾವರದವರು ಪ್ರಸಂಗಗಳು, ಹೆಚ್ಚಿನ ಪ್ರಸಂಗ, ಸೀತಾಪಾರಮ್ಯ ಆಗ್ಲಿ ಯಾವ್ದೇ ಆಗ್ಲಿ. ಮತ್ತೆ ಡಾಕ್ಟರ್ ಅಮಾತ್ಯನಂದಿ. ನೀವೆಲ್ಲ ಪ್ರಸಂಗ ಕಲಿಬೇಕಲ್ಲ ಸರ್? ಅಲ್ಲ ಒಂದ್ಸಲ ಓದ್ಕೊಂಡು ಸಾಕಾಗ್ತದೆ. ಅಮಾತ್ಯನಂದಿನಿ, ಸ್ವರ್ಣ ಸುಂದರಿ, ಹೀಗೆ ಡಾಕ್ಟರ್ ಪ್ರಸಂಗ, ಕಂದಾವರದವರದ್ದು, ಮತ್ತು ಪೌರಾಣಿಕ ಪ್ರಸಂಗ. ಪೌರಾಣಿಕ ಜಾಸ್ತಿ. ಪೌರಾಣಿಕ ಪ್ರಸಂಗ, ಕ್ಷೇತ್ರ ಆವಾಗ ಕ್ಷೇತ್ರ ಮಹಾತ್ಮೆ ಆಗಿತ್ತು. ಆವಾಗ ಒಂದು ವರ್ಷ ಅಂತ ಒಂದು ಸಂಪೂರ್ಣ ಅವಕಾಶ ಹೆಚ್ಚಿನ ಅವಕಾಶದಿಂದ ಅನುಭವವನ್ನ, ಖಂಡಿತ ಅಂದ್ರೆ ನರಸಿಂಹದಾಸರೊಟ್ಟಿಗೆ ಸಿಕ್ಕಿದ್ದಂದ್ರೆ ಅದು ಸುವರ್ಣ ಯುಗ ಅಂತ ನಾನು ತಿಳಿತೇನೆ. ಯಾಕಂದ್ರೆ ಅಂತ ಭಾಗವತರು 1 ವರ್ಷ ಅವರು ಇದ್ರು ನನ್ನೊಟ್ಟಿಗೆ. ಆಮೇಲೆ ಅವರು ಬೇರೆ ಮೇಳಕ್ಕೇನೋ